1971 ನವಂಬರ್ 24 ಯು ಎಸ್ ಎಯಲ್ಲಿ ಒಂದು ನಾರ್ಮಲ್ ಡೇ. ಪೋರ್ಟ್ಲ್ಯಾಂಡಿಂದ ಶೀತಲ್ ಕಡೆಗೆ ಹೋಗ್ತಿರೋ ಒಂದು ಸ್ಮಾಲ್ ಪ್ಯಾಸೆಂಜರ್ ಫ್ಲೈಟ್ ಟೇಕ್ ಆಫ್ ಆಗೋಕ್ಕೆ ರೆಡಿ ಆಗ್ತಿತ್ತು. ಎಲ್ಲ ಪ್ಯಾಸೆಂಜರ್ಸ್ ನಾರ್ಮಲ್ ಆಗಿ ಅವ್ರವ್ರ ಸೀಟಲ್ಲಿ ಕೂತ್ಕೊಂಡಿದ್ರು. ಸೊ ಆ ಟೈಮಲ್ಲಿ ಆ ಫ್ಲೈಟ್ನಲ್ಲಿ ಒಬ್ಬ ತುಂಬ ಕಂಪ್ಲೀಟ್ ಡಿಫ್ರೆಂಟ್ ಆಗಿದ್ದ. ಅವನು ಕೂಡ ಆ ಫ್ಲೈಟಿಗೆ ಬಂದಿದ್ದ. ಅವ್ನು ನೋಡೋಕ್ಕೆ ಹೇಗಿದ್ದ ಅಂದರೆ ಬ್ಲ್ಯಾಕ್ ಸೂಟ್, ಟೈ, ಸನ್ ಗ್ಲಾಸಸ್ ಹಾಕ್ಕೊಂಡು ಕಾಮಾಗಿ ಕುಳಿತಿದ್ದ. ಅವನು ಟಿಕೆಟ್ ಬುಕ್ ಮಾಡಿದ ನೇಮ್ ಬಂದು ಡ್ಯಾನ್ ಕೂಪರ್ ಅಂತ. ಯಾರಿಗೂ ಅವನು ಸಸ್ಪೀಷಿಯಸ್ ಅನ್ನಿಸ್ಲಿಲ್ಲ. ಅಲ್ಲಿರೋರೆಲ್ಲ ಅಂದ್ಕೊಂಡ್ರು ಅವನ ಥರನೇ ನಾರ್ಮಲಾಗಿ ಟ್ರಾವೆಲ್ ಮಾಡೋದಕ್ಕೆ ಬಂದಿರೋನು ಅಂತ. ಫ್ಲೈಟ್ ಟೇಕ್ ಆಫ್ ಆಯಿತು. ಎಲ್ಲ ನಾರ್ಮಲ್ ಆಗಿಯೇ ನಡೀತಾ ಇತ್ತು. ಸ್ವಲ್ಪ ಟೈಮ್ ಆದಮೇಲೆ ಡ್ಯಾನ್ ಏರ್ ಹೋಸ್ಟರ್ ಹತ್ರ ಒಂದು ಚಿಕ್ಕ ಲೆಟರ್ ಕೊಟ್ಟ. ಮೊದಲಿಗೆ ಅವಳು ಇಗ್ನೋರ್ ಮಾಡಿದ್ಲು. ರ್ಯಾಂಡಮ್ ನಂಬರ್ ಕೊಡ್ತಿದ್ದಾರೇನೋ ಅಂತ ಅವಳಿಗೆ ಅನ್ನಿಸ್ತು. ಅವನು ನೋಡೋಕ್ಕೆ ಹ್ಯಾಂಡ್ಸಮ್ ಆಗಿದ್ದ. ಸೊ ಅವಳು ಅಂದ್ಕೊಂಡ್ಲು ಫೋನ್ ನಂಬರ್ ಕೊಡ್ತಿರ್ಬೋದು ಅಂತ. ಸೊ ಅದಕ್ಕೆ ಅವಳು ಲೆಟರ್ನ ಓಪನ್ ಮಾಡಲಿಲ್ಲ. ಆದರೆ ಡ್ಯಾನ್ ಅವಳ ಹತ್ರ ಹೋಗಿ ಹೇಳ್ದ, ಮಿಸ್, ಬೆಟರ್ ರೀಡ್ ದಟ್ ನೋಟ್, ಐ ಹ್ಯಾವ್ ಎ ಬಾಂಬ್ ಅಂತ. ಈ ಮಾತು ಕೇಳಿದ ಕೂಡಲೇ ಅವಳಿಗೆ ಶಾಕ್ ಆಯಿತು. ಅವಳು ಆ ಲೆಟರ್ನ ಓಪನ್ ಮಾಡಿದ್ಲು. ಅದರೊಳಗಡೆ ಬರೆದಿತ್ತು. ಅದನ್ನು ನೋಡಿ ಅವಳಿಗೆ ಕೈ ನಡುಗ್ತು. ಏನು ಬರೆದಿತ್ತು ಅಂದರೆ ಅವ್ನಿಗೆ ಏನು ಹೇಳಿದ್ನೋ ಅದೇ ಬರೆದಿತ್ತು. ನನ್ನ ಹತ್ರ ಬಾಂಬ್ ಇದೆ, ನಾನು ಹೇಳೋದನ್ನ ಎಕ್ಸಾಕ್ಟ್ಲಿ ಫಾಲೋ ಮಾಡಬೇಕು ಅಂತ. ಅವನು ತನ್ನ ಬ್ಯಾಗ್ನ ಓಪನ್ ಮಾಡಿ ತೋರಿಸ್ದ. ಒಳಗಡೆ ರೆಡ್ ವಯರ್ಸ್, ಸಿಲಿಂಡರ್ಸ್, ಆಬ್ಜೆಕ್ಟ್ಸ್ ರಿಯಲ್ ಬಾಂಬ್ ಥರನೇ ಕಾಣಿಸ್ತಿತ್ತು. ಈಗ ಇದು ಜೋಕಲ್ಲ ಅಂತ ಕನ್ಫರ್ಮ್ ಆಯಿತು. ಪೈಲಟ್ಗೆ ಸೀಕ್ರೆಟಾಗಿ ಇನ್ಫಾರ್ಮೇಷನ್ ಹೋಯಿತು. ಪ್ಲೇನ್ನಲ್ಲಿ ಟೆನ್ಷನ್ ಸ್ಲೋಲಿ ಜಾಸ್ತಿ ಆಗ್ತಾ ಬಂತು. ಆದರೆ ಆ ಡ್ಯಾನ್ ಮಾತ್ರ ಫುಲ್ ಕಾಮ್, ಪ್ಯಾನಿಕ್ ಇಲ್ಲ, ರಶ್ ಕೂಡ ಇಲ್ಲ. ಅವನು ಸಿಂಪಲ್ಲಾಗಿ ತನ್ನ ಡಿಮ್ಯಾಂಡ್ ಹೇಳ್ದ, ನನಗೆ $2 lakh ಕ್ಯಾಶ್ ಬೇಕು, 4 ಪ್ಯಾರಾಚೂಟ್ಸ್ ಬೇಕು ಅಂತ. $2 lakh ಅಂದರೆ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ 1.6 crores ಏನೋ ಬರುತ್ತೆ. ಅವನು ಹಂಗಂತ ಹೇಳಿದ್ಮೇಲೆ ಗೌರ್ಮೆಂಟ್ ಟೈಮ್ ವೇಸ್ಟ್ ಮಾಡಲಿಲ್ಲ. ಪ್ಲೇನ್ ಶೀತಲ್ನಲ್ಲಿ ಲ್ಯಾಂಡ್ ಆಯಿತು. FBI ಸೈಲೆಂಟ್ಲಿ ಮನಿ ಅರೇಂಜ್ ಮಾಡಿದ್ರು, ಪ್ಯಾರಾಚೂಟ್ಸ್ ಕೂಡ ಕೊಟ್ಟರು. ಡೇನ್ ಪ್ಯಾಸೆಂಜರ್ಸ್ ಎಲ್ಲರನ್ನೂ ರಿಲೀಸ್ ಮಾಡ್ದ. ಅವ್ರಿಗೆ ಯಾರಿಗೂ ಏನೂ ಪ್ರಾಬ್ಲಮ್ ಮಾಡಲಿಲ್ಲ ಅವನು. ಈಗ ಪ್ಲೇನ್ನಲ್ಲಿ ಪೈಲಟ್ ಮಾತ್ರ ಉಳಿದಿದ್ರು. ಅವನು ಪೈಲಟಿಗೆ ಇನ್ಸ್ಟ್ರಕ್ಟ್ ಕೊಟ್ಟ, ಮೆಕ್ಸಿಕೋ ಕಡೆ ಫ್ಲೈ ಮಾಡಿ ಅಂತ, ಲೋ ಆ್ಯಟಿಟ್ಯೂಡ್, ಸ್ಲೋ ಸ್ಪೀಡಲ್ಲಿ ಹೋಗಿ ಅಂತ ಇನ್ಸ್ಟ್ರಕ್ಟ್ ಮಾಡ್ದ. ಪ್ಲೇನ್ ಮತ್ತೆ ಟೇಕ್ ಆಫ್ ಆಯಿತು. ಹೊರಗೆ ಡಾರ್ಕ್ ನೈಟ್, ಹೆವಿ ರೈನ್, ಫುಲ್ ಸ್ಟ್ರೋಮ್ ಅಟ್ಮಾಸ್ಫಿಯರ್. ಒಳಗೆ ಟೆನ್ಷನ್ ಜಾಸ್ತಿ. ಸುಮಾರು 8,000 feet ಹೈಟ್ನಲ್ಲಿ ಸಡನ್ಲಿ ಕಾಕ್ಪಿಟ್ ಡೋರ್ ಓಪನ್ ಆಯಿತು. ಪೈಲಟ್ಗೆ ಏನೋ ರಾಂಗ್ ಆಗ್ತಾಯಿದೆ ಅಂತ ಅನ್ನಿಸ್ತು. ಸರ್, ಎವ್ರಿಥಿಂಗ್ ಓಕೆ ಅಂತ ಕೇಳಿದ್ರು. ರೆಸ್ಪಾನ್ಸ್ ಬರಲಿಲ್ಲ. ಸ್ವಲ್ಪ ಟೈಮ್ ಆದಮೇಲೆ ಪ್ಲೇನ್ ಟೇಲ್ ಸೈಡ್ನಲ್ಲಿ ಒಂದು ಲೌಡ್ ಸೌಂಡ್ ಆಯಿತು. ಏರ್ ಪ್ರೆಷರ್ ಚೇಂಜ್ ಆಯಿತು. ಡೇನ್ ಪ್ಲೇನ್ ಬ್ಯಾಕ್ ಸೈಡ್ಗೆ ಹೋಗಿದ್ದ. ಅವನು ಪ್ಯಾರಾಚೂಟ್ ಹಾಕ್ಕೊಂಡು ಮನಿ ಬ್ಯಾಗ್ ಅಟ್ಯಾಚ್ ಮಾಡಿಕೊಂಡು ಲಿಟ್ರಲಿ ಮಿಡ್ ಏರ್ನಲ್ಲಿ ಜಂಪ್ ಮಾಡಿಬಿಟ್ಟ. ರಾತ್ರಿ ಜೋರು ಮಳೆ, ಅದು ಫಾರೆಸ್ಟ್ ಏರಿಯಾ. ಎಕ್ಸಾಕ್ಟ್ಲಿ ಎಲ್ಲಿ ಜಂಪ್ ಮಾಡ್ದ ಅನ್ನೋದು ಕೂಡ ಕ್ಲಿಯರ್ ಆಗಿಲ್ಲ.
ಪೈಲಟ್ ಶಾಕ್ ಆಗಿ ನಿಂತ್ಬಿಟ್ರು. ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಶಾಕ್ ಆಗಿ ನಿಂತ್ಬಿಟ್ರು. ಪ್ಲೇನ್ ಸೇಫ್ಲಿ ಲ್ಯಾಂಡ್ ಆಯಿತು. ಹಿಂದಿನಿಂದ ಬಿಗ್ಗೆಸ್ಟ್ ಮಿಸ್ಟ್ರಿ ಸ್ಟಾರ್ಟ್ ಆಯಿತು. ಏನಪ್ಪ ಅಂದರೆ FBI ಫುಲ್ ಆಪರೇಷನ್ ಶುರು ಮಾಡಿದ್ರು. ಫಾರೆಸ್ಟ್, ರಿವರ್, ಮೌಂಟೇನ್ಸ್, ಥೌಸಂಡ್ಸ್ ಆಫ್ ಆಫೀಸರ್ಸ್ ಎಲ್ಲರೂ ಸರ್ಚ್ ಮಾಡಿದ್ರು. ಹೆಲಿಕಾಪ್ಟರ್ಸ್ ಯೂಸ್ ಮಾಡಿದ್ರು, ಟ್ರ್ಯಾಕಿಂಗ್ ಡಾಗ್ಸ್ನ ಯೂಸ್ ಮಾಡಿದ್ರು, ಎಲ್ಲದನ್ನು ಯೂಸ್ ಮಾಡಿದ್ರು. ಆದರೆ ಒಂದೇ ಒಂದು ಕ್ಲೂ ಕೂಡ ಸಿಗಲಿಲ್ಲ. ಡೇನ್ ಬದುಕಿದನ, ಸತ್ತೋದ್ನ, ಪ್ಯಾರಾಚೂಟ್ ಏನಾಯಿತು, ಎಲ್ಲಿಗೋದ, ಯಾರಿಗೂ ಗೊತ್ತಾಗಲಿಲ್ಲ. ಹೀಗೆ ತುಂಬ ಮಂತ್ಸ್ ಪಾಸಾಯಿತು, ಇಯರ್ಸ್ ಕೂಡ ಪಾಸಾಯಿತು. ಕೇಸ್ ಇನ್ನೇನು ಕ್ಲೋಸ್ ಆಗೋಕ್ಕೆ ಶುರು ಆಯಿತು. ಸಡನ್ಲಿ 1980 ಒಬ್ಬ ಸ್ಮಾಲ್ ಬಾಯ್ ರಿವರ್ ಬ್ಯಾಂಕ್ನಲ್ಲಿ ಆಟ ಆಡ್ತಾ ಇದ್ದಾಗ ಕೆಲವು ಓಲ್ಡ್ ಮನಿ ಬಂಡಲ್ಸ್ ಸಿಕ್ಕಿದ್ವು. ಅದನ್ನು ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ಕನ್ಫರ್ಮ್ ಆಯಿತು ಅವು ಸೇಮ್ ಐಜಾಕ್ ಮನಿ ಅಂತ. ಸೀರಿಯಲ್ ನಂಬರ್ ಕೂಡ ಮ್ಯಾಚ್ ಆಯಿತು. ಇದರಿಂದ ಒನ್ ಥಿಂಗ್ ಕನ್ಫರ್ಮ್ ಆಯಿತು. ಡೇನ್ ಜಂಪ್ ಮಾಡಿದ್ದು ಏರಿಯಾ ಯಾವುದು ಅಂತ ಗೊತ್ತಾಯಿತು. ಅವನು ಎಲ್ಲಿ ಜಂಪ್ ಮಾಡ್ದ ಅನ್ನೋ ಒಂದು ಐಡಿಯಾ ಸಿಕ್ತು. ಆದರೆ ಎಲ್ಲಿಗೋದ, ಮನಿ ಎಲ್ಲಿದೆ, ಅವನಿನ್ನೂ ಬದುಕಿದಾನ ಇಲ್ಲ ಸತ್ತೋದ್ನ, ಸ್ಟಿಲ್ ನೋ ಆನ್ಸರ್. FBI ಇಯರ್ಸ್ಗಳ ಕಾಲ ಸಸ್ಪೆಕ್ಟ್ಸ್ ಲಿಸ್ಟ್ ಮಾಡಿದ್ರು. ತುಂಬ ಪೀಪಲ್ಸ್ನ ಇನ್ವೆಸ್ಟಿಗೇಟ್ ಮಾಡಿದ್ರು. ಕೆಲವರು ನಾನೇ ಡೇನ್ ಅಂತ ಕೂಡ ಕ್ಲೈಮ್ ಮಾಡಿದ್ರು. ಆದರೆ ಪ್ರೂಫ್ ಇಲ್ಲ, DNA ಮ್ಯಾಚ್ ಇಲ್ಲ, ಎವಿಡೆನ್ಸ್ ಕೂಡ ಇಲ್ಲ. ಫೈನಲಿ ಕೇಸ್ ಅಫಿಷಿಯಲಿ ಅನ್ಸಾಲ್ವ್ಡ್ ಆಗಿ ಉಳಿತು. ಇವತ್ತಿಗೂ DB ಕೂಪರ್ ಅನ್ನೋ ಹೆಸರು ವರ್ಲ್ಡ್ ಹಿಸ್ಟ್ರಿನಲ್ಲಿ ಒಂದು ಮಿಸ್ಟ್ರಿಯಾಗಿಯೇ ಉಳಿದಿದೆ. ಅವನು ಸ್ಕೈನಲ್ಲಿ ಜಂಪ್ ಮಾಡ್ದ, ಆದರೆ ಅರ್ಧ ಮೇಲೆ ಅವನ ಟ್ರೇಸ್ ಕೂಡ ಸಿಗಲಿಲ್ಲ. ದಿಸ್ ಈಸ್ ಒನ್ ಆಫ್ ರಿಯಲ್ ಸ್ಟೋರಿ, ಪ್ಲೇನ್ ಐಜಾಕ್ ಸ್ಟೋರಿ. ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನು ಮಾತ್ರ ಮರಿಬಿಡಿ. See you in the next story. Bye bye.